ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಕೇರಳದ ವಯನಾಡಿನಲ್ಲಿ ಸದ್ಯ ರಣಭೀಕರ ಭೂಕುಸಿತದಿಂದಾಗಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಕೆಲವರನ್ನ ರಕ್ಷಣೆ ಮಾಡ್ತಿದ್ದಾರೆ, ಕೆಲವು ಕಡೆ ಮೃತದೇಹವನ್ನ ಆಚೆ ತಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯ ನೋಡ್ತಾ ಇದ್ವಿ. ಮಣ್ಣಿನಡಿ ಸಿಲುಕಿ ರಾಜ್ಯದ 8 ಮಂದಿ ಸಾವಿಗೀಡಾಗಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ, ಪುಟ್ಟಸಿದ್ದ ಶೆಟ್ಟಿ, ರಾಣಿ ಸೇರಿ 8 ಜನ ಮೃತಪಟ್ಟಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಸದ್ಯ ನಾಪತ್ತೆಯಾಗಿದ್ದಾರೆ. 9 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇವರೆಲ್ಲ ಏನ್ ಗೊತ್ತಾ, ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಕ್ಕಂತ ಹೋಗಿದ್ರಂತೆ. ಎಸ್ಟೇಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು, ಅಲ್ಲೇ ವಾಸ ಮಾಡೋದಕ್ಕೆ ಅವಕಾಶ ಇತ್ತು, ಮನೆಗಳನ್ನ ಅವರೇ ಕೊಟ್ಟಿದ್ರಂತೆ. ಬಟ್ ಈಗ ಎಸ್ಟೇಟ್ ಎಲ್ಲಿತ್ತಲ್ಲ ಅದು ಈಗ ಸಿಗ್ತಾ ಇಲ್ಲ, ಹುಡುಕಬೇಕು. ಕಾರಣ ಅದು ಕೂಡ ನೀರಿನ ರಭಸದಲ್ಲಿ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಆತಂಕ ಇರೋದು. ಈಗ 9 ಜನ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ? ಸೇಫ್ ಆಗಿದ್ದಾರಾ? ಸೇಫ್ ಆಗಿದ್ರೆ ಅವ್ರು ಸಿಕ್ರಾ? ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಕನ್ನಡಿಗರಿಗೆ. ಸಹಜವಾಗಿ ಕೆಲವರು ಕೇರಳದ ವಯನಾಡಿಗೆ ಹೋಗೋದು, ಅಲ್ಲಿ ಗ್ರೀನರಿ ನೋಡೋದಕ್ಕೆ, ನೀರು ನೋಡೋದಕ್ಕೆ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ತಮ್ಮವರನ್ನ ಕಳೆದುಕೊಂಡು. ಅವರು ನೀಲಮ್ಮನ ಮಗ, ಅವ್ರ ತಾಯಿ ತಂದೆ ಜಾನ್ಸಿ ತಾಯಿ ತಂದೆ. ನನ್ನ ಮಗ ತಂದ್ಕೊಂಡ್ರಪ್ಪ, ನನ್ನ ಮಕ್ಕಳಲ್ಲಿ ಮೇನ ಸೇಫ್ ಆಗಿ ಕರ್ಕ ಬಂದು ಬಿಟ್ರಪ್ಪ. ನಮ್ತಕ್ಕೆ ನಾವ್ ಹೆಂಗೆ ಸೋಸ್ಕೊಂಡು ಇರೋನು. ಇವತ್ತು ಬರ್ಬೇಕಾಯ್ತಾರೆ ಅವಳು ಆಗ್ತಲೇ ತೆಗಿವಟ್ಟು ಅಲ್ಲ ತೆಗಿವತ್ತು ಬೇಡ ಕಲವ ಭಗವಂತ. ಅವರು ನೀಲಮ್ಮನ ಮಗ, ಅವ್ರ ತಾಯಿ ತಂದೆ ಜಾನ್ಸಿ ತಾಯಿ ತಂದೆ. ನನ್ನ ಮಗ ತಂದ್ಕೊಂಡ್ರಪ್ಪ, ನನ್ನ ಮಕ್ಕಳಲ್ಲಿ ಮೇನ ಸೇಫ್ ಆಗಿ ಕರ್ಕ ಬಂದು ಬಿಟ್ರಪ್ಪ. ನಮ್ತಕ್ಕೆ ನಾವ್ ಹೆಂಗೆ ಸೋಸ್ಕೊಂಡು ಇರೋನು. ಇವತ್ತು ಬರ್ಬೇಕಾಯ್ತಾರೆ ಅವಳು ಆಗ್ತಲೇ ತೆಗಿವಟ್ಟು. ಕೇರಳದ ಗುಡ್ಡ ಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ ಏರ್ತಲೇ ಇದೆ. ಮತ್ತೊಂದೆಡೆ ಮಂಡ್ಯ ಮೂಲದ 2 ನಾಪತ್ತೆ ಆಗಿದ್ದಾರೆ. ಅದರ ಜೊತೆಗೆ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನಾಪತ್ತೆ ಆಗಿರುವಂಥ ಲೀಲಾವತಿ ಅವರ ಮಗಳು ನಮ್ಮ ಜೊತೆ ಇದ್ದಾರೆ, ಮಂಜುಳಾ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ತಾಯಿಯವ್ರ ಜೊತೆ ಮಾತಾಡಿದ್ರೆ ಯಾವತ್ತು ಮಾತಾಡಿದ್ರಿ? ಸರ್, ಮೊನ್ನೆ ನೈಟು ಮಾತಾಡಿದೆ ಸರ್. ಮೊನ್ನೆ 8 ಗಂಟೆ 8:15 ಫೋನ್ ಮಾಡಿದರು. ನಾನು ಸ್ಕೂಲಿಂದ ಬಂದೆ. ನನಗೆ ದಿನ ಫೋನ್ ಮಾಡ್ತಿದ್ದೆ. ಬಂದ ತಕ್ಷಣ ಅವತ್ತು ನನಗೆ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಬಿಟ್ಟೆ. ಬಂದು 8:00 ಫೋನ್ ಬಂತು. ನಮ್ಮಮ್ಮ ಮಾಡಿದ್ರು. ನನ್ನ ತಮ್ಮ ಇನ್ನೊಬ್ಬ ಇಲ್ಲೇ ಇದ್ದ. ನನ್ನ ತಮ್ಮನು ನಾನು ಇಬ್ಬರು ಮಾತಾಡಿದ್ವಿ. ಬಂದ್ಬಿಡಿ, ಅಷ್ಟೊಂದು ಮಳೆ ಆಯ್ತಾಯ್ತಲ್ಲ ಅಲ್ಲಿ ಅಂತ ಅಂದಿದ್ದಕ್ಕೆ ಅವನು ನಮ್ಮಮ್ಮ ಅಂದರು ಬೆಳಿಗ್ಗೆಗೆ, ನನ್ನ ತಮ್ಮನ ಹೆಂಡ್ತಿನೋ ಪಾಪನೂ ಕಳಿಸ್ತೀನಿ ಅಂತ ಅಂದರು. ಅಮ್ಮ ನೀವು ಬನ್ನಿ ಅಂತ ಕರೆದೆ. ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅಂದರು. ನೀನು ಬರ್ನಿಲ್ಲ ಅಂದರೆ ಅಲ್ಲೇ ಸಾಯಿ, ಪಾಪು ಕಳಿಸು, ಸಿರಿನೂ ಪಾಪನು ಕಳಿಸವ ಅಂತ ಅಂದೆ. ನಾನು ಬರೋದಿಲ್ಲ ಅಂತಂದರು. ಆಮೇಲೆ ನಾನು ಬೈದೆ ಅಂತ ಬೆಳಗ್ಗೆಗೆ ಬರ್ತೀವಿ ಬಿಡವ ಅಂತ ಅಂದರು. ಬಟ್ಟೆ ಪ್ಯಾಕ್ ಮಾಡ್ಕೊಂಡವ್ರೆ. ಪ್ಯಾಕ್ ಎಲ್ಲ ಮಾಡಿ ಮಲಿಕೊಂಡ್ರು. ನನ್ನ ತಮ್ಮ ಸ್ನಾನ ಮಾಡ್ತಾಯಿದ್ದ. ನೀ ಬಾ ಕರ್ಕೊಂಡವ್ರನ್ನ ಅಂತ ಹೇಳೋಣ ಅಂತ ಮಾಡಿದೆ. ಅವನು ಸ್ನಾನ ಮಾಡ್ತಾಯಿದ್ದೀನಿ, ಆಮೇಲೆ ಮಾಡ್ತೀನಿ ಫೋನ ಮಂಜಿಯಿಂದ ಮಾಡಲಿಲ್ಲ. ನಮ್ಮಪ್ಪ ಲೀಲಾವತಿ ಅಂತ ಹಿಂಗೆ ತಪ್ಕೊತಂತೆ. ನಮ್ಮಮ್ಮ ಮೇಲೆ ಕಲ್ಲು ಬಂದು ಹೊಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗವ್ರೆ. ನಮ್ಮಮ್ಮ ಪಾಪು ಅಂದ ತಕ್ಷಣನೇ ಕಲ್ಲು ಬಂದು ಹೊಡಿತಂತೆ. ಅಚ್ಚಮ್ಮ ಅಂತ ಆಸೆ ಇಟ್ಕೊಂಡಿದ್ದ. ತಾತ ಅಚ್ಚಮ್ಮ ಬೇಕು ನನಗೆ, ಯಾರು ಬೇಡ ಅಂತ. ಇದಿಷ್ಟು ನಾಪತ್ತೆ ಆಗಿರುವಂಥ ಲೀಲಾವತಿ ಅವರ ಮಗಳು ಮಂಜುಳಾ ಅವರ ಮಾತು. ಕರ್ನಾಟಕದ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮ್ಮ ಕರ್ನಾಟಕದ ನಾಯಕರುಗಳು ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕರ್ನಾಟಕದ ನಾಯಕರು ಹೋಗಬೇಕು ನೋಡಿ. ಅವರು ಶಿಫ್ಟ್ ಮಾಡಿದ್ದೆ ಕೇಳ್ಕೊತಾ ಇದ್ದಾರೆ, ಕರ್ಕೊಂಬರ್ಬೇಕು ನಮ್ಮವ್ರನ್ನ. ನನಗೆ ಯಾರು ಕೃಷ್ಣ ಬೈರೇಗೌಡರು ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ಗ್ಯಾರಂಟಿ ಇಲ್ಲ.
ಅವರೊಬ್ಬರೇ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಆಮೇಲೆ ಇಲ್ಲಿಯ ಮುಖ್ಯಸ್ಥರುಗಳಿಗೆ ಮನವಿ ಮಾಡ್ಕೋತಾ ಇರೋದು, ನೋಡಿ ಕೇರಳಕ್ಕೆ ನೀವು ಒಬ್ಬರು ಹೋಗಬೇಕು, ಅದು ನಾವು ಹೇಳೋದಲ್ಲ, ಯಾರಾದರೂ ಒಬ್ಬರು ಹೋಗಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೃಷ್ಣ ಬೈರೇಗೌಡರ ಬಗ್ಗೆ ಒಂದು ವಿಶ್ವಾಸ ಇದೆ. ಅವರು ಉತ್ತರಾಖಂಡ ಆದಾಗಲೂ ಕೂಡ ತಕ್ಷಣ ಹೋಗಿದ್ರು, ಶಿರೂರು ಆದಾಗಲೂ ಕೂಡ ಹೋಗಿದ್ರು. ಸರ್ ನೀವೊಂದು ಟೀಮ್ ಕಳಿಸಿದ್ರು ಪರವಾಗಿಲ್ಲ, ನಮಗೊಂದು ಗ್ಯಾರಂಟಿ ಬೇಕು ಸರ್, ನಮ್ಮವ್ರು ಎಲ್ಲಾದರೂ ಸಿಕ್ಕಾಕೊಂಡಾಗ ನಾವು ಅಲ್ಲಿ ಹೋಗಿದ್ದೀವಿ ಅಂತೇಳಿ. ನೋಡಿ ಕೇರಳದವರು ಶಿರೂರಿಗೆ ಬಂದಿದ್ರು, ಹೌದು, ಅವ್ರು ಸ್ವಲ್ಪ ಜಾಸ್ತಿನೇ ರಂಪಾಟ ಮಾಡಿದ್ರು, ಅದು ಬೇರೆ ವಿಚಾರ ಇರಲಿ. ಆದರೆ ಒಂದು ಪ್ರಯತ್ನ ಪಟ್ಟರಲ್ಲ ನಮ್ಮವರು ಅಂತೇಳಿ. ಸಾಧಕ ಬಾಧಕಗಳ ಬಗ್ಗೆ ಆಮೇಲೆ ಮಾತಾಡೋಣ. ನಮ್ಮವ್ರನ್ನೆಲ್ಲ ಕರ್ಕೊಂಬಂದು ಒಂದು ವಿಶೇಷವಾದ ವಾಹನ ಮಾಡಿಕೊಂಡು ನಮ್ಮ ಆಸ್ಪತ್ರೆಗಳೆಲ್ಲ ಹಾಕಿ ಒಂದು ಸೇಫ್ಟಿ. ನೋಡಿ ಅಲ್ಲೊಂದು ಇದು ಕಾಣ್ತಿದೆ, ಏನು ಬ್ರಿಡ್ಜ್, ಅದು ಮಿಲಿಟ್ರಿ ಅವ್ರು ಮಾತ್ರ ಮಾಡೋಕ್ಕಾಗತ್ತೆ, ಬೇರೆ ಯಾರಿಗೂ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಅವರು ಆ ಕ್ಷಣ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ಬ್ರಿಡ್ಜ್ ಕಟ್ಬಿಡ್ತಾರೆ. ಬೇಗ ಯಾಕಂದರೆ ಅವರು ಏನು ಟ್ರೈನ್ಡ್, ನಿಮಗೆ ಯಾವುದೇ ಕಾರಣಕ್ಕೂ ಕೂಡ. ಹಾಗಾಗಿ ಮಿಲಿಟ್ರಿಗಳು ಬಂದಾಗ ಭಾಳ ಈಸಿ ಅಂತ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ. ಈಗ ನಮ್ಮ ಹತ್ರ ಬೇರೆ ಯಾರು ಇರ್ತಾರೆ ಆ ಥರ ಮಾಡೋದಕ್ಕೆ? ಯಾರು ಇರೋದಿಲ್ಲ. ಆಮೇಲೆ ಅವರು ಅದನ್ನು ಭಾಳ ನೋಡಿ, ಇದೊಂದು ರೂಮಿನ ಒಳಗಡೆ ಯಾವ ರೀತಿ ಇದೆ ನೋಡಿ, ಐ ಥಿಂಕ್ ಸ್ಕೂಲೋ ಮತ್ತೊಂದು ಏನೋ ಆಗಿದ್ದಿರಬೇಕು. ಹಾಗಾಗಿ ಯಾರೆಲ್ಲ ಮಿಸ್ ಆಗಿದ್ದಾರೆ ಅವರನ್ನು ತಮಿಳುನಾಡು ಗೌರ್ಮೆಂಟ್ ಆಲ್ರೆಡಿ ಒಂದು 5 ಕೋಟಿ ಕೊಟ್ಟಿದೆ. ಆಮೇಲೆ ನಾವು ಕೂಡ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಮ್ಮ ಏನೆಲ್ಲ ಹೆಲ್ಪ್ ಬೇಕು ಅಂತೇಳಿ. ನೋಡಿ ಈಗ ಭಾರತ ಒಂದೇ, ಈಗ ನಾವು ದೇಶದ ವಿಚಾರಕ್ಕೆ ಬರಬೇಕಾಗತ್ತೆ. ಮಲಯಾಳಿ, ಕನ್ನಡಿಗ ಅಲ್ಲ ಅಂತ, ಅದು ಈ ದೇಶದ ವಿಶೇಷತೆ ಕೂಡ ಅಂತ. ನಾವೆಲ್ಲರೂ ಒಗ್ಗೂಡಿ ನಮ್ಮ ದೇಶಕ್ಕಾಗಿರುವಂತಹ ಈ ಒಂದು ತೊಂದರೆಯನ್ನು ನಾವು ನಿವಾರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಅಲ್ಲಿ ನಾನು ನೋಡಿದೆ DYFI ಸಂಘಟನೆ, ಆಮೇಲೆ ತುಂಬ ಇದೆ ಅಲ್ಲಿ ಬೇರೆ ಸಂಘಟನೆಗಳು ಕೂಡ ಬಂದಿರ್ಬೋದು. ಆಮೇಲೆ ಕೇರಳೈಟ್ಸ್ ಆ ಥರ ಕೈ ಜೋಡಿಸಿದ್ರು ನಂಬರ್ 1 ಹೆಲ್ಪಿಂಗ್. ಆಮೇಲೆ ಮಾಡಬೇಕು NDRF ಜೊತೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ. ಈಗ ಮೊನ್ನೆ ಶಿರೂರು ಘಟನೆ ಆದಾಗ ಉತ್ತರ ಮಹಾರಾಷ್ಟ್ರ ಅಲ್ಲಿಂದ ನೀರು ಹರಿದು ಕೃಷ್ಣೆ ಘಟಪ್ರಭಾ ನದಿಗೆ ಸೇರೋದ್ರಿಂದ ಅಲ್ಲಿನ ನೀರಿನ ರಭಸ ಹೆಚ್ಚಳ ಆಗ್ಬಿಟ್ರೆ ಹಲವು ಗ್ರಾಮಗಳು ಜಲಾವೃತ ಆಗುತ್ತೆ. ಘಟಪ್ರಭಾ ಘರ್ಜನೆಗೆ ಜಲಾವೃತ ಆಗ್ಬಿಟ್ಟಿದೆ ಮಳಲಿ ಗ್ರಾಮದಲ್ಲಿ 100 ಮನೆಗಳು ಜಲಾವೃತ ಆಗಿದೆ. ಶಾಲೆ ಒಳಗಡೆ 4 ಅಡಿಯಷ್ಟು ನೀರು ನುಗ್ಗಿದೆ. ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಳಲಿ ಗ್ರಾಮ. ಬಾಗಲಕೋಟೆ ಶ್ರುತಿಯವರ ಊರು ಕೂಡ, ಅಂದ್ರೆ ಐ ಮೀನ್ ಶ್ರುತಿಯವರ ಜಿಲ್ಲೆ ಕೂಡ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಅಂದ್ರೆ ಕೃಷ್ಣೆಯಿಂದ ಬರೋದಲ್ವಾ ಅದು? ಕೃಷ್ಣೆ ಘಟಪ್ರಭಾ ಎರಡೂ ಕೂಡ ಎಫೆಕ್ಟ್ ಮಾಡುತ್ತೆ. ಈಗ ವೀಕ್ಷಕರು ಏನು ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಇಲ್ಲಿ ಪ್ರಾಬ್ಲಮ್. ಯಾಕಂದ್ರೆ ಕೃಷ್ಣೆ ಮುಖಾಂತರ ಮತ್ತು ಘಟಪ್ರಭಾ ಮುಖಾಂತರ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಳೆ ಆಗ್ತಾ ಇರೋದಿಲ್ಲ, ಬಟ್ ನೆರೆ ಬಂದಿರುತ್ತೆ. ಆಮೇಲೆ ಈಗ ಕರಾವಳಿಯಲ್ಲಿ ಮಳೆ ಆಗತ್ತಲ್ಲ, ಅದಕ್ಕಿಂತಲೂ ಕರಾವಳಿ ನೆರೆ ಬರೋದಕ್ಕಿಂತಲೂ ಇದು ಡೇಂಜರ್. ಅದು ಕೃತಕ ನೆರೆ ಬಂದು ಹೋಗ್ಬಿಡುತ್ತೆ. ಅಲ್ಲಿ ನದಿ ಇದೆ, ಸಾರಿ ಅಲ್ಲಿ ಸಮುದ್ರ ಇದೆ. ನಿಮಗೆ ಮಂಗಳೂರು, ಉಡುಪಿ ಈ ಭಾಗದಲ್ಲಿ ನೀವೆಷ್ಟೇ ಪರ್ಮನೆಂಟ್ ಇಲ್ಲ ಅದು ನೆರೆ.